ಹೇ ಬಡೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಿಟ್ನೆಸ್ ಅಂಡ್ ಫ್ಯಾಷನ್ ಇನ್ ಕನ್ನಡ. ನಾನು ನಿಮ್ಮ ಆದಿತ್ಯ. ಇವತ್ತೊಂದು ಹೊಸ ಕಂಟೆಂಟ್ ನ ತಗೋ ಬಂದಿದ್ದೀನಿ ನಿಮ್ ಮುಂದೆ, ಎಲ್ಲರ ಮುಂದೆನು. ಏನಪ್ಪ ಕಂಟೆಂಟ್ ಅಂತಂದ್ರೆ, ಅಟ್ ಪ್ರೆಸೆಂಟ್ ಇವಾಗ ನಾವು ನಮ್ಮ ಮೈ ಫಿಟ್ನೆಸ್ ಜಿಮ್ ಯಲಹಂಕದಲ್ಲಿ ಲೊಕೇಟ್ ಆಗಿರೋದು. ಇಲ್ಲಿ ಬಂದಿದೀವಿ. ಸೊ ನಮ್ಮ ಜಿಮ್ ಮೇಟ್ಸ್ ಎಲ್ಲರಿಗೂ ಏನು ಗೊತ್ತಿಲ್ಲ, ಅವ್ರಿಗೆಲ್ಲರಿಗೂ ಒಂದು ಹೊಸ ಚಾಲೆಂಜಿಂಗ್ ನ ಕೊಡ್ಬೇಕಂತ ಫಿಕ್ಸ್ ಆಗಿದ್ದೀನಿ. ಏನಪ್ಪ ಚಾಲೆಂಜ್ ಅಂತಂದ್ರೆ 100 ಪುಷಪ್ಸ್ ಯಾರು ಫಸ್ಟ್ ಹೊಡಿತಾರೋ ಅವ್ರಿಗೆ ನನ್ನ ಕಡೆಯಿಂದ 1 ಮಂತ್ ಮೆಂಬರ್ಶಿಪ್ ಫೀಸ್ ನಾನ್ ಪೇ ಮಾಡೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ನೋಡೋಣ ಏನೇನ್ ಮಾಡೋಣ, ಎಲ್ಲರೂ ಹೆಂಗ್ ಮಾಡ್ತಾರೆ ಅಂದ್ಬಿಟ್ಟು. ಸೆಕೆಂಡ್, ಯಾರು 50 ಪುಷಪ್ಸ್ ಹೊಡಿತಾರೋ ಅವ್ರಿಗೆ 2 ಪ್ರೋಟೀನ್ ಬಾರ್ ನನ್ನ ಕಡೆಯಿಂದ ಕೊಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಮತ್ತೆ ಥರ್ಡ್ ಬಂದ್ಬಿಟ್ಟು, ಯಾರು 40 ಪುಷಪ್ಸ್ ಕರೆಕ್ಟ್ ಫಾರ್ಮ್ ಅಲ್ಲಿ ಹೊಡಿಬೇಕು, ಯಾರು ಕರೆಕ್ಟ್ ಫಾರ್ಮ್ ಅಲ್ಲಿ ಹೊಡಿತಾರೋ ಅವ್ರಿಗೆ 1 ಪ್ರೋಟೀನ್ ಬಾರ್ ನನ್ನ ಕಡೆಯಿಂದ ಕೊಡ್ತೀನಪ್ಪ. ಯಾರ್ಯಾರ ತಾಕತ್ ಎಷ್ಟೆಷ್ಟಿದೆ ನೋಡೋಣ. ನಮ್ ಜಿಮ್ ಮೇಟ್ಸ್ ಎಲ್ಲರನ್ನು ಜೋಶ್ ಮಾಡಿಸ್ಬಿಟ್ಟು ಇವತ್ತು ಓಡಿಸ್ಲೇಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಸೊ ಹೋಗೋಣ, ಹೋಗ್ಬಿಟ್ಟು ಯಾರ್ಯಾರು ಎಷ್ಟೆಷ್ಟು ಹೊಡಿತಾರೋ ಅವ್ರ ತಾಕತ್ ಎಷ್ಟೆಷ್ಟು ಇದೆಯೋ ನೋಡೋಣ. ಬನ್ನಿ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಫಸ್ಟ್ ಪ್ರೋಟೀನ್ ಬಾರ್ಸ್ ನ ತಗೋಬೇಕು, ಇಲ್ಲ ಅಂದ್ರೆ ಅವರೆಲ್ಲ ನನ್ನನ್ನು ಬೈದ್ ಬಿಡ್ತಾರೆ. ಇಲ್ಲೇನಪ್ಪ ಇನ್ನು ಕೈ ಬೀಸ್ಕೊ ಬಂದ್ಬಿಟ್ಟವನೆ, ಸುಮ್ನೆ ಮತ್ತೆ ಪ್ರೋಟೀನ್ ತಂದಿಲ್ಲ ಏನೋ ತಂದಿಲ್ಲ. ಫಸ್ಟ್ ಹೋಗ್ಬಿಟ್ಟು 1 ಪ್ರೋಟೀನ್ ಬಾರ್ ತಗೊಂಡು ಹೋಗೋಣ. ಸರ್, 1 ಪ್ರೋಟೀನ್ ಬಾರ್ ಬೇಕು ನಮ್ಗೆ. ಇದು ಎಷ್ಟಿವು? ಇದೊಂದು 2 ಕೊಟ್ಬಿಡಿ. ಟೋಟಲ್ ಇವೊಂದ್ 3 ಕೊಟ್ಬಿಡಿ. ಇವೊಂದ್ 3 ತಗೊಂಡ್ ಹೋಗ್ತೀನಿ. ನಮ್ಮ ಗಾಯ್ಸ್ ಏನಾದ್ರು ಚೆನ್ನಾಗಿ ಪುಷಪ್ಸ್ ಹೊಡಿದ್ರೆ ಇನ್ನು ಬರ್ತೀನಿ, ಬಂದು ಇನ್ನೊಂದ್ 4 ತಗೊಂಡ್ ಹೋಗ್ತೀನಿ. ನೋಡೋಣ. ಸೊ ಗಾಯ್ಸ್, ನಾವು 3 ಪ್ರೋಟೀನ್ ಬಾರ್ಸ್ ತಗೊಂಡಿದೀನಿ. ಪೀನಟ್ ಬಟರ್, ಡಾರ್ಕ್ ಚಾಕ್ಲೇಟ್, ಓಟ್ಸ್ ಅಂತ ಏನೇನೋ ಇದಾವೆ. ಆಕ್ಚುಲಿ ಇದು ನ್ಯೂಟ್ರಿಷನ್ ಬಾರ್ಸ್. ಓಕೆ, ಇವೇ ತಗೊಂಡ್ ಹೋಗ್ತೇವೆ ನ್ಯೂಟ್ರಿಷನ್ ಬಾರ್ಸ್, ಪ್ರೋಟೀನ್ ಬಾರ್ಸ್ ಅಂತ ಹೇಳಿದೆ. ಆಕ್ಚುಲಿ ಅಲ್ಲಿ ಯಾವ ತಗೊಂಡ್ ಹೋಗೋಣ ಸದ್ಯಕ್ಕೆ. ನೋಡೋಣ ಯಾರ್ಯಾರು ಹೆಂಗ್ ಹೊಡಿತಾರೆ. ಹೊಡೆದ್ರೆ ಎಲ್ಲ 50 ಎಷ್ಟೆಷ್ಟು ಜನ 50 ಪುಷಪ್ಸ್ ಹೊಡಿತಾರೋ ಅವ್ರಿಗೆಲ್ಲರಿಗೂ ಒಂದೊಂದು ಪ್ರೋಟೀನ್ 2 ಪ್ರೋಟೀನ್ ಬಾರ್ ಕೊಡೋಣ ನನ್ನ ಕಡೆಯಿಂದ. ಹೋಗ್ಬಿಟ್ಟು ನೋಡೋಣ ಯಾರ್ಯಾರು ತಾಕತ್ ಎಷ್ಟಿದೆ ಅಂದ್ಬಿಟ್ಟು. ಕಮಾನ್ ಗೈಸ್, ಲೆಟ್ಸ್ ಗೋ. ಸೊ ಬಡೀಸ್ ಎಲ್ಲ ಬಂದ್ವಿ ಈಗ ಜಿಮ್ ಒಳಗಡೆಗೆ. ಫಸ್ಟ್ ಆಫ್ ಆಲ್ ಹೋಗ್ಬಿಟ್ಟು ನಮ್ ಟ್ರೈನರ್ ನ ಪರ್ಮಿಷನ್ ಕೇಳೋಣ, ಎಲ್ಲರ ಜೊತೆನೂ ಹಿಂಗ್ ಮಾಡ್ಬೋದ ಚಾಲೆಂಜ್ ಏನು ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ನೋಡೋಣ ಎಲ್ಲರೂ ಮಾಡ್ತಾರೆ ಏನು ಅಂತ. ಫಸ್ಟ್ ಬಂದು ನಮ್ ಟ್ರೈನರ್ ಇದಾರೆ, ಇವರೇ ನಮ್ ಟ್ರೈನರು ಆನಂದ್ ಬ್ರೋ ಅಂದ್ಬಿಟ್ಟು. ಬ್ರೋ, ಇವಾಗ ಒಂದು ನಾವು ಚಾಲೆಂಜ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಏನ್ ಚಾಲೆಂಜ್ ಅಂದ್ರೆ, ಯಾರು 100 ಪುಷಪ್ಸ್ ಹೊಡಿತಾರೋ ಅವ್ರಿಗೆ ನನ್ನ ಕಡೆಯಿಂದ 1 ಮಂತ್ ಮೆಂಬರ್ಶಿಪ್ ಫೀಸ್ ನಾನ್ ಪೇ ಮಾಡ್ತೀನಿ. ಈಗ ಸೆಕೆಂಡ್ ಇನ್ನೊಂದು, ಯಾರು 50 ಪುಷಪ್ಸ್ ಕರೆಕ್ಟ್ ಫಾರ್ಮ್ ಅಲ್ಲಿ ಯಾರು 50 ಪುಷಪ್ಸ್ ಹೊಡಿತಾರೋ ಅವ್ರಿಗೆ 2 ಈ ನ್ಯೂಟ್ರಿಷನ್ ಬಾರು. ಯಾರು 40 ಪುಷಪ್ಸ್ ಹೊಡಿತಾರೋ ಅವ್ರಿಗೆ 1 ನ್ಯೂಟ್ರಿಷನ್ ಬಾರು ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ಸೊ ಇವಾಗ ಮಾಡ್ಬೋದಾ? ನೋ ಪ್ರಾಬ್ಲಮ್ ತಾನೆ. ಸೊ ಗೈಸ್, ಫಿಕ್ಸ್ ಆಗಿದೆ, ಎಲ್ಲ ಪರ್ಮಿಷನ್ ಗ್ರ್ಯಾಂಡ್ ಆಗಿದೆ. ಇವಾಗ ಒಬ್ಬೊಬ್ರ ಹತ್ರ ಹೋಗ್ಬೇಕು, ಎಲ್ಲ ಗ್ಯಾದರ್ ಮಾಡ್ಬೇಕು ಜನಗಳನ್ನ. ಯಾವ್ನ ಒಪ್ಸೋದು ಇರೋದು ಒಂದು ದೊಡ್ಡ ತಲೆನೋವು. ಸೊ ಬರೋಣ, ಇಲ್ಲಿ ಹೋಗೋಣ. ನಮ್ಮ ಮಲ್ಲು ಫ್ರೆಂಡ್ ಇದಾರೆ ಇಲ್ಲಿ. ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ವಿತ್ ಅವರ್ ಫ್ರೆಂಡ್ ಸರ್. ಇವಾಗ ಒಂದು ವಿ ಕೇಮ್ ವಿತ್ ಎ ನ್ಯೂ ಚಾಲೆಂಜ್. ಏನ್ ಚಾಲೆಂಜ್ ಅಂದ್ರೆ, ಇಫ್ ಯು ಡೂ 100 ಪುಷಪ್ಸ್ ಫಾರ್ ನೆಕ್ಸ್ಟ್ ಮಂತ್ 1 ಮಂತ್ ಮೆಂಬರ್ಶಿಪ್ ಫೀಸ್ ಐ ವಿಲ್ ಪೇ. ಜಿಮ್ ಮೆಂಬರ್ಶಿಪ್ ಫೀಸ್ ಐ ವಿಲ್ ಪೇ. And if you do 50 push-ups, I will give 2 chocolates for you, these nutrition bars. If you do 40 in a proper form, I will give 1 for you. So are you ready, bro? Bro, come bro, we'll do. Your name? Bro, first Akhil ಇಂದ ಸ್ಟಾರ್ಟ್ ಮಾಡೋಣ ಗೈಸ್. ಅಖಿಲ್ ಅವ್ರು ಸ್ಟಾರ್ಟ್ ಮಾಡ್ತಾ ಇದಾರೆ. ಚಾಲೆಂಜಿಂಗ್ ಅಕ್ಸೆಪ್ಟ್ ಮಾಡಿದ್ದಾರೆ. 100 ಪುಷಪ್ಸ್ ಹೊಡಿತಾರ, ಇಲ್ಲ 50 ಹೊಡಿತಾರ, ಇಲ್ಲ 40 ಹೊಡಿತಾರ, ಎಲ್ಲ ಪ್ರಾಪರ್ ಫಾರ್ಮ್ ಅಲ್ಲಿ ಹೊಡಿಬೇಕು. ಯು ಹ್ಯಾವ್ ಟು ಡೂ ಇನ್ ಎ ಪ್ರಾಪರ್ ಫಾರ್ಮ್ ಬ್ರೋ. So let's start. Come guys. Give up energy guys. Come on. Hey. Come on bro. 1, 2, 3, 4, 5. Come on bro, 40. Last 10, at least last 10. 1, 2, 3, 4, 5,
five, last five. Bro. Come on, bro. Last two. Come on, bro. Super. 50 push-ups ಹೊಡೆದ guys. 50 literally 50 ಹೊಡೆದ. Bro, super bro. ಸಕ್ಕತ್ತಾಗಿ ಮಾಡಿದ್ರು 50 push-ups bro. Guys, ನಾನಂತೂ ಮೂರೇ ತಂದೆ, ಯಾರು ಹೊಡೆಯೋದೇನೋ ಅನ್ಕೊಂಡು ಫಸ್ಟ್ ಬ್ರೋ ಎರಡು ಪುಷಪ್ ಕೊಡ್ತಾ ಇದೀನಿ ಬ್ರೋ. ಸೂಪರ್ ಬ್ರೋ. ನೆಕ್ಸ್ಟ್ ಚಾಲೆಂಜ್ ಹೂ ಇಸ್ ಕಮಿಂಗ್ ಬ್ರೋ ಕಮ್ ಬ್ರೋ. your name? ಶ್ರೀಷ್ಣವ್ ಬ್ರೋ. ಶ್ರೀಷ್ಣವ್ ಹೊಡಿತಾರಂತೆ ಇವಾಗ 50 ಪುಷಪ್ ಹೊಡಿತಾರೋ 100 ಪುಷಪ್ ಮಾಡ್ತಾರೋ ನೋಡೋಣ. ಯಾವ ಜೋಶಲ್ಲಿ ಹೆಂಗ್ ಮಾಡ್ತಾರೆ ನೋಡೋಣ. ಎಸ್ ಬ್ರೋ. Come on, bro. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 42. No, not 43, 44, 45, 46, 47. No, he's saying what? 47. No, come on, stop. No. 48, 49, 50. Super, come on, bro. Not 50, 51, 52, 53, 54, 55, 56. Come on, bro. 56, 57, 58, 59. 60, 61. Yeah. 1. Bro, super ಆಗಿ ಮಾಡಿದ್ರಿ bro. You have done around 60? Yeah, 65 I think, around 65 ಮಾಡಿದ್ದಾರೆ actually. ಸೂಪರ್ ಆಗಿ ಹೊಡೆದ್ರು bro. I have brought only 3 actually. I will give one more chocolate after after everything finished. I will give one more nutrition bar for you. Super bro, nice fitness, nice physique ನೋಡ್ರಪ್ಪ ನಮ್ಮ ಹುಡುಗರದು bro. One pose you give bro, our guys. Dekho. Bro, next ಚಾಲೆಂಜಿಂಗ್ ನ ಅಕ್ಸೆಪ್ಟ್ ಮಾಡ್ಬೇಕು. ಅವ್ರು ಇಲ್ಲ ಅಂದ್ರೆ ಬಿಡಲ್ಲ, ಮಾಡ್ತೀವಿ, ಬರ್ಲೇಬೇಕು ಬ್ರೋ. ಇವ್ರು ನೋಡಿ, ನನ್ ಮೋಟಿವೇಶನ್ ಈ ಜಿಮ್ ಬಂದು ಚೆನ್ನಾಗ್ ಮಾಡ್ಬೇಕು ಅಂತಂದ್ರೆ ಇವರೇ ನನ್ ಮೋಟಿವೇಶನ್. ಹೆಂಗ್ ಇದ್ದವ್ರು ಹೆಂಗ್ ಆಗಿದ್ದಾರೆ ಅಂದ್ರೆ ಏನೋ ಒಂದ್ 20 kg ಆದ್ರೂ ಕಮ್ಮಿ ಆಗಿರ್ತಾರೆ ಅನ್ಕೊಂಡು. ಎಷ್ಟು kg ಕಮ್ಮಿ ಆಗಿದ್ದೀರಾ ಫಸ್ಟ್ ಇವಾಗ? ಇವಾಗ 74 ಗೈಸ್. ನೋಡಿ ಗೈಸ್, ಅರೌಂಡ್ 20-25 kg. ಹೆಂಗೆ ಅಂದ್ರೆ ಅವ್ರು ನೋಡ್ಬೇಕು ನೀವು ಫೋಟೋ. ಇವಾಗ ಅಲ್ಲೇ 6 ಪ್ಯಾಕ್ ಮಾಡ್ಬಿಟ್ಟಿದ್ದಾರೆ. 6 ಪ್ಯಾಕ್ ಎಲ್ಲ ಕಾಣಿಸುತ್ತೆ ಪ್ಯಾಕ್ಸ್. ಅಷ್ಟೊಂದು ಚೆನ್ನಾಗಿದ್ದಾರೆ ಆಕ್ಚುಲಿ ಇವರು. ಹೆವಿ ಹಾರ್ಡ್ ವರ್ಕರು. ಬೆಳಗ್ಗೆ ಸಂಜೆ ನೀನು ಜಿಮ್ ಓಪನ್ ಮಾಡ್ಕೊಂಡಿದ್ರೆ 24 ಗಂಟೆನ ಜಿಮ್ ಬೇಕಿದ್ರೆ ಮಾಡೋ ಅಷ್ಟು ಕೆಪಾಸಿಟಿ, ಎನರ್ಜಿ ಇದೆ ಇವ್ರಿಗೆ. ಅದಕ್ಕೆ ನನ್ಗೆ ಇವ್ರು ಹೆವಿ ಮೋಟಿವೇಟ್ ಮಾಡೋದು. ಇವ್ರು ನೋಡ್ಬಿಟ್ಟೆ ನನ್ಗೂ ಒಂದ್ ಸ್ವಲ್ಪ ಮೋಟಿವೇಶನ್ ಇರೋದು. ಏನಾದ್ರು ಜಿಮ್ ಬರ್ಬೇಕು, ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅಂದ್ರೆ ಸಕ್ಕತ್ತಾಗಿ ಮಾಡ್ತಾರೆ ಇವರು. ಚಾಲೆಂಜಿಂಗ್ ಬ್ರೋ, ಚಾಲೆಂಜ್ ಅಕ್ಸೆಪ್ಟ್ ಬ್ರೋ. ನೀವು ಹೊಡಿಲೇಬೇಕು ಬ್ರೋ, 100 ಹೊಡಿಬೇಕು. ವಿಲ್ಸಿ ಎಷ್ಟು ಹೊಡಿತೀರಾ ಅಂತ. ಕಮಾನ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48. ಬ್ರೋ ಕಮಾನ್, ಫುಲ್ ಹೋಗ್ಬೇಕು ಬ್ರೋ, ಫುಲ್ ಪ್ರೆಸ್ ಮಾಡ್ಬೇಕು. 49,
50 50 50 ಹೊಡೆದಾಗ ನಮ್ ಮಾರುತಿ 50 ಹೊಡೆದ್ರು. ಸೂಪರ್ ಬ್ರೋ. ಹೆಂಗ್ ಬ್ರೋ ಇಷ್ಟೊಂದು ಎನರ್ಜಿ ಇದೆಯಲ್ಲ ನಿಮ್ಗೆ? ಹೆಂಗ್ ಹೇಳಿ ಈ ತರ ಇಷ್ಟೊಂದು ಎನರ್ಜೆಟಿಕ್ ಆಗಿರ್ತೀರಾ ಯಾವಾಗೂ? ನಿಮ್ ಸೀಕ್ರೆಟ್ ಏನು? ಏನ್ ತಿಂತೀರಾ? ಏನ್ ಕತೆ? ನಮ್ಮ ಆಡಿಯನ್ಸ್ ಹೇಳಿ ಒಂದ್ ಸ್ವಲ್ಪ, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳಿ ಬ್ರೋ. ಹೇಳಿ ನಮ್ ಮೈಕ್ ಇದೆ, ಕೇಳಿಸುತ್ತೆ, ಹೇಳಿ, ಪರವಾಗಿಲ್ಲ ಹೇಳಿ. ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಒಂದು 50 ಗ್ರಾಮ್ ಓಟ್ಸ್, ಅದಾದ್ಮೇಲೆ ವೆಜಿಟೇಬಲ್ಸ್, ಸ್ಪ್ರೌಟ್ಸ್, ಮತ್ತೆ 4x ಬೆಳಗ್ಗೆ, ಮತ್ತೆ ಮಧ್ಯಾಹ್ನ 200 ಗ್ರಾಮ್ಸ್ ಚಿಕನ್, ಮತ್ತೆ 4x, ಅದಾದ್ಮೇಲೆ ಏನು ಸ್ವಲ್ಪ ಒಂದು 200 ಗ್ರಾಮ್ ರೈಸ್, ಮತ್ತೆ ಜಿಮ್ ಹೋದ ತಕ್ಷಣ ಪ್ರೋಟೀನ್, ಅದಾದ ತಕ್ಷಣ ಮತ್ತೆ ಒಂದು 50 ಗ್ರಾಮ್ಸ್ ಓಟ್ಸ್ ಇಲ್ಲ 50 ಗ್ರಾಮ್ಸ್ ಅದನ್ನ ಡೈಟ್ ರೆಗ್ಯುಲರ್ ಆಗಿ ಸಾಕಾಗಿ ಹೊಡೆದ್ರಿ ಬ್ರೋ. ಸೂಪರ್ ಆಗಿ ಬ್ರೋ. ನಿಮ್ಗೆ 2 ಚಾಕ್ಲೇಟ್ ಕೊಡ್ಬೇಕು ಬ್ರೋ. ಇವಾಗ ಹೋಗಿ ಇಸ್ಕೊಂಡ್ ಬಂದ್ಬಿಡ್ತೀನಿ. ಫಸ್ಟ್ ಗೈಸ್, ನಾನೇನೋ ಯಾರು ಹೊಡಿಯಲ್ಲ 50 ಅನ್ಕೋಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಫಾರ್ಮ್ ಅಲ್ಲಿ ಇದಾರೆ. ಎಲ್ಲರೂ 50 100 ನೋಡೋಣ. 100 ಯಾರು ಹೊಡೆದಿಲ್ಲ, ಯಾರಾದ್ರೂ ಹೊಡಿಬೋದೇನೋ. ಇನ್ನು ದೊಡ್ಡವರೆಲ್ಲ ಇದಾರೆ. 50 100 ಹೊಡಿತಾರೋ 150 ಹೊಡಿತಾರೋ ನೋಡ್ಬೇಕು. ಆಕ್ಚುಲಿ ಹೋಗ್ಬಿಟ್ಟು ಫಸ್ಟ್ ಚಾಕ್ಲೇಟ್ಸ್ ತಗೋ ಬರ್ತೀನಿ ಗೈಸ್. ಫಸ್ಟ್ ಹೋಗ್ಬಿಟ್ಟು, ಇಲ್ಲ ಯಾರ ಕೈಲಾದ್ರು ತರಿಸ್ಬಿಡ್ತೀನಿ ಹೋಗ್ಬಿಟ್ಟು ಚಾಕ್ಲೇಟ್ಸ್ ನ. ಸೊ ನೆಕ್ಸ್ಟ್ ಯಾರು ಬರ್ತೀರಾ? ಸೊ ಗೈಸ್ ಬಂದಿರೋದು ಆಕ್ಚುಲಿ. ಬ್ರೋ, ವಾಟ್ ಆರ್ ಯು ಡೂಯಿಂಗ್ ರೈಟ್ ನೌ? ಯು ಆರ್ ಸ್ಟಡಿಂಗ್ ಇನ್ SB ಕಾಲೇಜ್. ಸೊ SB ಕಾಲೇಜ್ ಅಲ್ಲಿ ಓದ್ತಾ ಇರೋದು ಇವರೆಲ್ಲ. ಇವ್ರು ಆಕ್ಚುಲಿ ಇಲ್ಲಿ ಎಲ್ಲ ಕೇರಳ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಓದ್ತಾ ಇರೋರೆ ಸ್ಟೂಡೆಂಟ್ಸ್. ಎಲ್ಲರಿಗೂ ಫಿಸಿಕ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಎಲ್ಲರೂ ಡೈಲಿ ಬರ್ತಾರೆ. ಡೈಲಿ ಬಂದ್ಬಿಟ್ಟು ವರ್ಕೌಟ್ ಮಾಡ್ತಾರೆ. ಫುಲ್ ಎಲ್ಲ ಡಯಟ್ ಎಲ್ಲ ಸಖತ್ತಾಗಿ ಮಾಡ್ತಾರೆ. ಅವ್ರ ಫಿಸಿಕ್ ನೋಡ್ಬೇಕು ನೀವು, ಒಬ್ಬೊಬ್ಬರದ್ದು ಒಂದೊಂದು ಸಖತ್ತಾಗಿ ಮಾಡೋರೆ ಫಿಸಿಕ್ ಎಲ್ಲ. ಸೊ ಇವಾಗ ಬ್ರೋ, ಯು ಹ್ಯಾವ್ ಟು ಡೂ ಬ್ರೋ. ಯು ಟ್ರೈ ಯುವರ್ ಲೆವೆಲ್ ಬೆಸ್ಟ್. ವಿಲ್ ಸಿ ಹೌ ಮೆನಿ ನಮ್ಮ ಯುವರ್ ನೇಮ್ ಆನಂದ್ ಅವ್ರು ಎಷ್ಟು ಮಾಡ್ತಾರೋ ನೋಡೋಣ. ಸೊ ಕಮಾನ್ ಬ್ರೋ, ಲೆಟ್ಸ್ ಸ್ಟಾರ್ಟ್. ಕಮಾನ್ 1 2 27 28 29 30. ಕಮಾನ್ ಬ್ರೋ. ಸೂಪರ್. ಆನಂದ್ ಅವರು ಏನೋ ಅನ್ಕೊಂಡಿದ್ದೆ, ಸೂಪರ್ ಆಗಿ ಹೊಡೆದ್ರು. 30 ಬ್ರೋ. ಸೂಪರ್ ಬ್ರೋ. ಬಡೀಸ್, ಇವಾಗ ನಮ್ ಚರಣ್ ಬಂದಿದ್ದಾರೆ. ಒಟ್ನಲ್ಲಿ ಸುಮಾರು ದಿವಸ ಇದೆ ಚರಣ್ ನೋಡಿ. ಚರಣ್ ಬಂದಿದ್ದಾನೆ, ತುಂಬಾ ಖುಷಿ ಆಗ್ತಿದೆ. ಚರಣ್ಗೆ ಗೊತ್ತಿಲ್ಲ ಅನ್ಸುತ್ತೆ ಏನ್ ಚಾಲೆಂಜ್ ಇವಾಗ ನಡೀತಾ ಇರೋದು ಅಂದ್ಬಿಟ್ಟು. ಇವಾಗ 100 ಪುಷಪ್ಸ್ ಹೊಡೆದ್ರೆ ಚರಣ್ ನಿನ್ಗೆ ನೆಕ್ಸ್ಟ್ ಮಂತ್ ಗೆ ಮೆಂಬರ್ಶಿಪ್ ಫೀಸ್ ನಾನು ಪೇ ಮಾಡ್ತೀನಿ. ನೆಕ್ಸ್ಟ್ 50 ಪುಷಪ್ಸ್ ಏನಾದ್ರು ಕರೆಕ್ಟ್ ಫಾರ್ಮ್ ಅಲ್ಲಿ ಹೊಡೆದ್ರೆ ನಿನ್ಗೊಂದ್ 2 ಪ್ರೋಟೀನ್ ಬಾರ್ ಚಾಕ್ಲೇಟ್ ಇಲ್ಲ ನ್ಯೂಟ್ರಿಷನ್ ಬಾರ್ ಚಾಕ್ಲೇಟ್ ನನ್ನ ಕಡೆಯಿಂದ ನಿನ್ಗೆ ಕೊಡ್ತೀನಿ. 40 ಪುಷಪ್ಸ್ ಹೊಡೆದ್ರೆ ನಿನ್ಗೆ 1 ಪ್ರೋಟೀನ್ ಬಾರ್ ನನ್ನ ಕಡೆಯಿಂದ ಕೊಡ್ತೀನಿ. ಸೊ ರೆಡಿನಾ ಚಾಲೆಂಜ್ಗೆ? ಎಲ್ರು 4 ಜನ ಮಾಡಿದ್ದಾರೆ. 4 ಜನನು ಎಲ್ಲ ಆಲ್ಮೋಸ್ಟ್ ಹೊಡೆದಿದ್ದಾರೆ. 50 ನೀನು ಹೊಡಿಲೇಬೇಕು ಇವಾಗ. ಕಮಾನ್ ಸ್ಟಾರ್ಟ್ ಮಾಡೋಣ. ನಮ್ ಚರಣ್ ಫಸ್ಟ್ ನನ್ ಜೊತೆ ಜಿಮ್ ಮಾಡ್ತಾ ಇದ್ದ, ಮತ್ತೆ ಏನೋ ಎಕ್ಸಾಮ್ಸ್ ಅಂದ್ಬಿಟ್ಟು ಒಂದ್ ಸ್ವಲ್ಪ ಗ್ಯಾಪ್ ಆಯ್ತು. ಈಗ ಇವತ್ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಸ್ಟಾರ್ಟ್ ಮಾಡೋಣ. ಹೆಂಗ್ ಮಾಡ್ತಾರೆ ನಮ್ ಚರಣ್, ಫಾರ್ಮ್ ಹೆಂಗೆ ಏನು ಅಂತ ಹಿಂಗ್ ತಿರ್ಕೋ. ಹೆಂಗಿದಾನ ಫಾರ್ಮ್ ಅಲ್ಲಿ ಮಾಡು ಚರಣ್. ಕಮಾನ್ ಸ್ಟಾರ್ಟ್ ಮಾಡು. ಕಮಾನ್ ರೆಡಿ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. Come on, last 25. Come on, Charan. Bro, ಎಲ್ಲ ಒಂದು ಕ್ಲಾಪ್ಸ್ ಹಾಕಿ. ಚರಣ್ಗೆ ಚರಣ್. Come on, 26 ಖುಷಿ ಆಗ್ಬೇಕು. ಕೆಳಗಡೆ ಹೋಗ್ಬೇಕು. ಕಮಾನ್ ಚರಣ್. ಏನೋಪ್ಪ ಗ್ಯಾಪ್ ಇದ್ರು ಫಾರ್ಮ್ ಅಲ್ಲಿ ಇದಾರೆ. ಏನೋ ಅನ್ಕೊಂಡಿದ್ರೆ 25 ಹೊಡೆದ. ಅದೇ ಫಾರ್ಮ್ ಅಲ್ಲಿ ಇದ್ದಿದ್ರೆ ಆರಾಮಾಗಿ ಈಸಿಯಾಗಿ ಹೊಡೆದ್ಬಿಡ್ತಿದ್ದ 50. ಈ ನಡುವೆ ಒಂದ್ 2-3 ತಿಂಗಳಿಂದ ಬಂದಿಲ್ಲ ಅಷ್ಟೇ ಜಿಮ್ಗೆ. ಬಟ್ ನೋಡಿ ನೆಕ್ಸ್ಟ್ ಇವಾಗ ಬರ್ತಾರೆ. ನೆಕ್ಸ್ಟ್ ಹೆಂಗ್ ಮಾಡ್ತೀವಿ, 3 months ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತೀವಿ ನಮ್ ಚರಣ್ಗೆ. ನೋಡ್ಬೇಕು ಹೆಂಗ್ ಮಾಡ್ತಾನೆ ಅಂತ. ಬ್ರೋ ಇಟ್ಸ್ ಓಕೆ. ಸೊ ನಮ್ಮ ಬ್ರೋ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾರೆ. ಬ್ರೋ ನಿಮ್ ಹೆಸರು ಏನಂದ್ರಿ? ರೆಜಾಕ್ ಬ್ರೋ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ವಿಲ್ ಸಿ ಎಷ್ಟು ಪುಷಪ್ಸ್ ಮಾಡ್ತಾರೆ. ಸೊ
Bro, we'll start, bro. Come on. Starting. Ready, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, easy, 31, 32, 33, 34, 35, 36, 37, 38, 39, 40. Come on, bro. Last 10. 41. Super, bro. Superbly well done, bro. Bro, ಫಿಸಿಕ್ಸ್ ನೋಡಕ್ ಮಸ್ತಾಗಿದೆ, ಹೈಟ್ ಆಗಿದ್ದೀರಾ, ವೆಯ್ಟ್ ಆಗಿದೆ, ನಗದಾಕಂತ ಬ್ರೋ. ಏನಾದ್ರು ಒಂದು ಪೋಸ್ಟ್ ಪ್ಲೀಸ್ ಕೊಡ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಬ್ರೋ, ನೆಕ್ಸ್ಟ್ ಯಾರು ಕಂಟೆಸ್ಟೆಂಟ್ ಬರ್ತಾರೋ ನೋಡೋಣ. ಯಾರಾದ್ರೂ ಕರಿಯೋಣ ಆಕ್ಚುಲಿ. ಸರ್, ಹಾಯ್ ಸರ್, ಯುವರ್ ನೇಮ್? Akshay. Sir, you know right what is the challenge actually? If you do 100 push-ups, you will get 1 month membership. No, when is next time, bro? Come on, bro. Let's try, bro. Huh? Next time. Bro, Akshay bro, next time ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾವಾಗ ಮಾಡ್ತಾರೋ. ಮಾಡಿ, ಕಮಾನ್. ಬ್ರೋ, ನಿಮ್ಮ ಹೆಸರು? ನವೀನ್ ತಾನೆ? ಸೊ ಗೈಸ್, ನವೀನ್ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ ಚಾಲೆಂಜ್ ನ. 50 ಮಾಡ್ತಾರೋ, 100 ಮಾಡ್ತಾರೋ, 40 ಮಾಡ್ತಾರೋ, ಎಷ್ಟಾದ್ರೂ ಮಾಡ್ಲಿ, ಪಾರ್ಟಿಸಿಪೇಷನ್ ಅನ್ನೋದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟು ಮಾಡ್ತಾರೋ ನೋಡೋಣ ಬ್ರೋ. ಓಕೆ, ಲೆಟ್ಸ್ ಸ್ಟಾರ್ಟ್ ಗೈಸ್. ಸ್ಟಾರ್ಟ್ ಮಾಡೋಣ ಬ್ರೋ. ಕಮಾನ್ ಬ್ರೋ, ಕಮಾನ್. ರೆಡಿ, ಸ್ಟಾರ್ಟಿಂಗ್ ವಿತ್ ಬ್ರೋ. ಕರೆಕ್ಟ್ ಫಾರ್ಮ್ ಅಲ್ಲಿ ಹೊಡಿಬೇಕು. ಡೌನ್ ಮಾಡಿ. 1, 2, 3, 4, 5, 6, 7, 8, 9, 10, 10, come on bro, ಇನ್ನೊಂದು 10, push ಮಾಡಿ ಆಗುತ್ತೆ. 11, 12, 13, ಒಂದು ಕಮೆಂಟ್ ಹೇಳಿ ನೋಡೋಣ. ನಿಮ್ ಬಾಯಿನ ಏನ್ ಬ್ರೋ ಆಗತ್ತ ಹೊಡಿಯಕ್ಕೆ ಇವತ್ತು? ಪುಲ್-ಅಪ್ಸ್ ಮಾಡಿದ್ನಲ್ಲ, ಪುಲ್-ಅಪ್ಸ್ ಮಾಡ್ತೀರಾ ಇವತ್ತು? ಆಗಲ್ಲ ಬ್ರೋ. ಆಗಲ್ವಾ? ಪುಲ್-ಅಪ್ಸ್ ಮಾಡಿ ಬ್ರೋ. ಇಲ್ಲಿ ಸೂಪರ್ ಆಗಿ ಹೊಡೆದ್ರು. ಆಕ್ಚುಲಿ ಇನ್ನು ಇವಾಗ ಇವ್ರು ಜಾಯ್ನ್ ಆಗಿ 1 ವೀಕ್ 10 ಡೇಸ್ ಆಯ್ತು ಅಷ್ಟೇ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾ ಇದಾರೆ ಬ್ರೋ. ಡೇ ಬೈ ಡೇ ಇನ್ಕ್ರೀಸ್ ಆಗ್ಬೇಕು ಅಷ್ಟೇ, ನಮ್ಗೆ ಇನ್ನೇನಿಲ್ಲ. ನೆಕ್ಸ್ಟ್ ನಮ್ಮ ಬಾಸ್, ಬಿಗ್ ಬಾಸ್, ಹೆವಿ ವೆಯ್ಟ್ ಲಿಫ್ಟರ್ ಬಾಸ್, ನಮ್ ಬಾಸ್ ಇವ್ರು. ಆಕ್ಚುಲಿ ಪುಷಪ್ಸ್ ನೋಡಿರೋ, ಬಟ್ ಡೆಡ್ ಲಿಫ್ಟ್ ಕಾಂಪಿಟೇಷನ್ ಏನಾದ್ರು ಇಟ್ರೆ ಸಾಕತ್ತಾಗಿ ಹೊಡಿತಾರೆ ಆಕ್ಚುಲಿ. ಎಷ್ಟು ಬ್ರೋ, ವಾಟ್ ಈಸ್ ಯುವರ್ ಮ್ಯಾಕ್ಸಿಮಮ್ ಡೆಡ್ ಲಿಫ್ಟ್ ಬ್ರೋ ವೆಯ್ಟ್ಸ್? 175 kgs ಡೆಡ್ ಲಿಫ್ಟ್ ಹೊಡಿತಾರೆ, ಈಸಿಯಾಗಿ ಹೊಡಿತಾರೆ ಆಕ್ಚುಲಿ ಇವರು. ಸೊ ಇವಾಗ ಎಷ್ಟು ಪುಷಪ್ಸ್ ಹೊಡಿತಾರೋ ನೋಡೋಣ ಬ್ರೋ. ಪ್ಲೀಸ್, ಯು ಜಸ್ಟ್ ಬ್ರೋ, ಯುವರ್ ನೇಮ್ ಯು ಜಸ್ಟ್ ಸೇ ಟು ಯುವರ್ ಸಬ್ಸ್ಕ್ರೈಬರ್ಸ್ ಬ್ರೋ. ದಿನೇಶ್ ಫ್ರಮ್ ತಮಿಳ್ನಾಡು, ಚೆನ್ನೈಯಿಂದ ಬಂದಿದ್ದಾರೆ. ಬಟ್ ಫಿಸಿಕ್ ಸಾಕಾಗಿದೆ ಬ್ರೋ. ಯು ಜಸ್ಟ್ ಗಿವ್ ಒನ್ ಪೋಸ್ ಬ್ರೋ ಫಸ್ಟ್. ವಿಚ್ ಎವರ್ ಯು ಲೈಕ್, ಯು ಜಸ್ಟ್ ಗಿವ್. ಲೆಟ್ಸ್ ಗೋ. Next starting. Come on, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, easy, 21, 22, 23, 24, 25, 26, 27, 28, 29, 30. Come on bro, easy 10. Super bro. Bro, next sir, come sir. Clip cut ಮಾಡಿ bro. Sir, your name sir? Prashant from sir? Not Bihar. Bihar ಇಂದ ಬಂದಿದ್ದಾರೆ sir. Here what are you doing sir? You are in IT field or? No, I work for airlines. Sir work for airlines. So ಎಷ್ಟು ಪುಷಪ್ಸ್ ಮಾಡ್ತಾರೆ, ಹೇಗೆ ಏನು ಅಂತ ನೋಡೋಣ ಆಕ್ಚುಲಿ. ಸೊ ಸರ್, ಸ್ಟಾರ್ಟ್ ಸರ್. ಯಾ, ಕಮ್ ಆನ್ ಗೈಸ್, ನೋಡೋಣ. ಓ ಗೈಸ್, ಒಂದು ಸಪೋರ್ಟ್ ಕೊಡ್ರಪ್ಪ, ಎಲ್ಲ ಕ್ಲಾಸ್ ಹೊಡೀರಿ. ಕಮ್ ಆನ್ ಸರ್. 1, 2, 3. 19, 20. Come on sir, come on. Super sir. You are doing nice sir. Thank you sir.
ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಷನ್. ಪಾರ್ಟಿಸಿಪೇಟ್ ಬರ್ತಿದ್ದಾರೆ ಸರ್. ಯುವರ್ ನೇಮ್? ಅಭಿಷೇಕ್. ಅಭಿಜಿತ್. ಅಭಿಜಿತ್ ಸರ್, ಯು ಆರ್ ಫ್ರಮ್? ಐ ಫ್ರಮ್ ಕೇರಳ. ಈಸ್ ಫ್ರಮ್ ಕೇರಳ. ಯಾ, ಕಮ್ ಆನ್. 1 2 3 4. 28, 29, 30, 31. Easy bro. 32. Super bro. Hey buddy, come on bro. Easy. 1 2. Easy, slow bro. 3 4 5. 38, 39, 40, 41, 42. Oh bro, super bro. ಹೆಂಗೆ ಅದು ಎಲ್ಲ ಇವ್ರು ವರ್ಕೌಟ್ ಮುಗಿಸ್ಕೊಂಡು ಲೆಗ್ ಡೇ ಅದು ಕೂಡ ಎಲ್ಲ ಮುಗಿಸ್ಕೊಂಡು 40 ಪುಷಪ್ಸ್ ಸಾಕಾದಾಗ ಹೊಡೆದ್ರು ಬ್ರೋ. ಸ್ಟಿಲ್ ಮೋರ್ ವಿ ವಾಂಟ್ ಬ್ರೋ ಫ್ರಮ್ ಯು. ಯುವರ್ ಫಿಸಿಕ್ ಇಸ್ ಆಸಮ್. ದಟ್ ಫ್ರಮ್ ಒಂದು ಫಸ್ಟ್ PUC ಇದ್ದು ಇವ್ರ ಫಿಸಿಕ್ ನನ್ಗಂತೂ ಹೆವಿ ಇಷ್ಟ. ಈ ತರ ಅವ್ರು ನೋಡಿದ್ರೆ ಆಕ್ಚುಲಿ ಮೋಟಿವೇಟ್ ಆಗೋದೆಲ್ಲ. ಈ ತರ ನಾವೆಲ್ಲ ಅಕ್ಸೆಪ್ಟ್ ಮಾಡಿದ್ದಾರೆ. ಹೋಗಿ ಎಷ್ಟು ಮಾಡ್ತಾರೆ ಏನು ಅಂತ ಹೇಳೋಣ. ಸರ್ ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಅವರು. ಎಷ್ಟು ಪುಷಪ್ಸ್ ಮಾಡ್ತಾರೋ ನೋಡೋಣ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಲೆಟ್ಸ್ ಸಿ ಗೈಸ್. ಸ್ಟಾರ್ಟ್. 1 2 3 4 5 6 7 8. ಇಲ್ಲ ಬ್ರೋ. 29 30. ಸೂಪರ್ ಬ್ರೋ. ಸೂಪರ್ ಆಗಿ ಹೊಡೆದ್ರು ಮಲ್ಲಿಕಾರ್ಜುನ್ ಅವರು. ಯಾ ಥ್ಯಾಂಕ್ಸ್ ಬ್ರೋ. ಜಿಮ್ ಜಾಯ್ನ್ ಆಗಿ ಎಷ್ಟು ದಿವಸ ಆಯ್ತು? 1 ಮಂತ್ ಆಗಿದೆ ಜಿಮ್ ಜಾಯ್ನ್ ಆಗಿ. ಆಕ್ಚುಲಿ ಇವರು 1 ಮಂತ್ 1.5 ಮಂತ್ ಆಗಿದೆ ಅಂತೆ. ಸೊ ನೋಡೋಣ ಎಷ್ಟು ಪುಷಪ್ಸ್ ಹೊಡಿತಾರೆ ಏನು ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಸ್ಟಾರ್ಟ್ ಮಾಡೋಣ ಬ್ರೋ. Come on. Ready? 1. Come on bro. 1 2 3 4 5 6 7 8 9 10. 18 19. Super bro. ವೆಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮುಗೀತು. ಜಿಮ್ ಅಲ್ಲಿ ಯಾರ್ಯಾರು ಇದ್ರು. ಇವತ್ತು ಆಕ್ಚುಲಿ ಸ್ಯಾಟರ್ಡೆ ಆಗಿರೋದ್ರಿಂದ ಯಾರು ಜಾಸ್ತಿ ಜನ ಬಂದಿಲ್ಲ. ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಇನ್ನೊಂದು ಮಿಕ್ಕಿರೋ ಯಾರ್ಯಾರು 40-50 ಪುಷಪ್ಸ್ ಮಾಡಿದಾರೋ ಅವ್ರಿಗೆಲ್ಲ ಪ್ರೋಟೀನ್ ಬಾರ್ಸ್ ಇಲ್ಲ ಅಂದ್ರೆ ನ್ಯೂಟ್ರಿಷನ್ ಬಾರ್ ಹೋಗ್ಬಿಟ್ಟು ತಗೊಬಂದ್ಬಿಟ್ಟು ಅವ್ರಿಗೆಲ್ಲ ಕೊಡೋಣ. ಯುವರ್ ನೇಮ್ ಬ್ರೋ? ಕೇಫ್ ಅಂತ ಬ್ರೋ. ಯುವರ್ ಫ್ರಮ್ ಕಾಸೆ ಬ್ರೋ? UP. ಓಕೆ, UP ಇಂದ ಬಂದಿರೋದು ಬ್ರೋ. ನೋಡೋಣ ಎಷ್ಟು ಪುಷಪ್ಸ್ ಮಾಡ್ತಾರೆ ಏನ್ ಕತೆ ಅಂದ್ಬಿಟ್ಟು. ಕಮಾನ್ ಸರ್, ಲೆಟ್ಸ್ ಸ್ಟಾರ್ಟ್ ಪುಷಪ್ಸ್. ಕಮಾನ್ ಸ್ಟಾರ್ಟ್ ಕರೋ ಸರ್. पार्टिसिपेशन इंपॉर्टेंट. या 50 करा तो 1-2 चॉकलेट मिलेगा. यस, कम ऑन सर. 1 या 2 3 4 5 6 7 8 9 10 11 12 13 14 15 16 17
18, 19. Sir, body, 20. Bus. Yes. ಕೇಫ್ ಅವರು ಚೆನ್ನಾಗಿ ಹೊಡೆದ್ರು, 20 ಪುಷಪ್ ಹೊಡೆದಿದ್ದಾರೆ. ನೈಸ್ ಸರ್, ನೈಸ್ ಪಾರ್ಟಿಸಿಪೇಷನ್. ಚಂದ್ರಶೇಖರ್ ಅವರು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾರೆ. ಚಂದ್ರಶೇಖರ್ ಅಲ್ವಾ ಬ್ರೋ ನಿಮ್ಮ ಹೆಸರು? ಚಂದ್ರಶೇಖರ್ ಅವರು. ಬ್ರೋ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಜಿಮ್? 7 months ಇಂದ. 7 months ಇಂದ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ಇವ್ರದ್ದು ಒಳ್ಳೆ ಫಿಸಿಕ್ ಇದೆ, ಒಳಗಡೆ ಕಲ್ಲಿದ್ದಂಗಿದ್ದಾರೆ ಆಕ್ಚುಲಿ. ನೋಡೋಣ ಎಷ್ಟು ಪುಷಪ್ಸ್ ಮಾಡ್ತಾರೆ ಅಂದ್ಬಿಟ್ಟು. ಈಗಲೇ ಜಸ್ಟ್ ಬಂದಿದ್ದೀವ್ರು. ಸೊ ವಾರ್ಮ್ ಅಪ್ ಆದಂಗೆ ಆಗುತ್ತೆ ಇವ್ರಿಗೆ ಆಕ್ಚುಲಿ. ಫುಲ್ ವರ್ಕೌಟು. ನೋಡೋಣ ಬ್ರೋ, ಸ್ಟಾರ್ಟ್ ಮಾಡೋಣ. ಇಲ್ಲೇ ಬ್ರೋ ಹಿಂಗೆ ಮಾಡೋಣ. ರೆಡಿ ಆಗ್ತವ್ರೆ. ಸ್ಟಾರ್ಟಿಂಗ್. ರೆಡಿ 1 2 3 4 5 6 7 8 Continue. 35, 36, 37. Oh bro, ಇನ್ 3 ಹೊಡಿಬೇಕು ಬ್ರೋ. 3 ಹೊಡೆದಿದ್ರೆ ಒಂದು ಪ್ರೋಟೀನ್ ಬಾರ್ ಚಾಕ್ಲೇಟ್ ಸಿಗ್ತಾ ಇತ್ತು. ಬಟ್ ಪಾರ್ಟಿಸಿಪೇಟ್ ಸಕ್ಕತ್ತಾಗಿ ಹೊಡೆದು ಆಕ್ಚುಲಿ. ಬ್ರೋ ನೈಸ್ ಪಾರ್ಟಿಸಿಪೇಷನ್. ದಿವಾಕರನ್ ಸರ್, ನೀವೇನ್ ಎಲ್ಲಿ ಕರ್ನಾಟಕ ಇದ್ದಾನೆ ಪ್ರಾಪರು? ಬ್ಯಾಂಗ್ಳೂರು. ಕರ್ನಾಟಕನೇ, ಬ್ಯಾಂಗ್ಳೂರ್ ಪ್ರಾಪರು. ನೆಕ್ಸ್ಟ್ ನೀವೇನ್ ಮಾಡ್ತೀರಾ ಸರ್? ಜಾಬ್? ರೈಲ್ವೇಸ್ ಅಲ್ಲಿ ವರ್ಕ್ ಮಾಡ್ತಿರೋದು. 1 ವರ್ಷದಿಂದ ಜಿಮ್ ಮಾಡ್ತಾ ಇದಾರೆ. ಸೊ ನೋಡೋಣ ಎಷ್ಟು ಪುಷಪ್ಸ್ ಹೊಡಿತಾರೆ ಏನು ಅಂತ. ಸರ್ ಎಷ್ಟು ಹೊಡಿತೀರಾ ಮಿನಿಮಮ್ ಮ್ಯಾಕ್ಸಿಮಮ್? 40 ಹೊಡಿಯೋಣ ಅಂತ ಫಿಕ್ಸ್ ಆಗಿದ್ದೀರಾ? ನೋಡೋಣ 40 ಹೊಡಿತಾರ, 50 ಹೊಡಿತಾರೋ. 100 ಹೊಡಿದ್ರೆ ನನ್ಗೆ ಇನ್ನೂ ಖುಷಿ ಆಕ್ಚುಲಿ. ನಮ್ಮ ಜಿಮ್ ಅಲ್ಲಿ ಒಂದು ಒಳ್ಳೆ ಇದಿದ್ದಾರೆ ಅಂದ್ಬಿಟ್ಟು. ಯಾರು ಹೊಡೆದಿಲ್ಲ ಸರ್ ಇಷ್ಟವರೆಗೂ 100. ನೋಡೋಣ, ನೀವು ಟ್ರೈ ಮಾಡಿ ಸರ್. ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಷ್ಟೇ. ಸ್ಟಾರ್ಟ್ ಮಾಡೋಣ ಗೈಸ್. ಸರ್ ಅಷ್ಟೇ ಸರ್, ಆರಾಮಾಗಿ. 1 2 3 26. Sir, continue. 27. ಸೂಪರ್ ಸರ್, ಸೂಪರ್. ಸಕ್ಕತ್ತಾಗಿ ಹೊಡೆದ್ರು ಸರ್. ಗಾಯ್ಸ್ ಎಲ್ಲ ಒಂದು ಕ್ಲಾಪ್ಸ್ ಹಾಕಿ ಸರ್ಗೆ. ಯಾರು ಎನರ್ಜೆಟಿಕ್ ಆಗೇ ಇಲ್ಲ. ಸೂಪರ್ ಸರ್. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಷನ್. ಕೊನೆಗೂ ಗಾಯ್ಸ್ ಜೀವನ್ ಅವ್ರು ಬಂದಿದ್ದಾರೆ. ಬರಲ್ಲ ಅನ್ಕೊಂಡು ಅಲ್ಲಲ್ಲೇ ಆಟ ಆಡ್ಕೊಂಡಿದ್ದ ಇದ್ರು. ಕೊನೆಗೆ ಬಂದಿದ್ದಾರೆ ಜೀವನ್. ಗಾಯ್ಸ್ ಎಲ್ಲ ಜೀವನ್ಗೊಂದು ಕ್ಲಾಪ್ಸ್ ಹಾಕರಪ್ಪ. ಕ್ಲಾಪ್ಸ್ ಹಾಕಿ. ಒಬ್ರು ಹೇಳಿದೀನಿ, ಚಂದನ್ ಶೆಟ್ಟಿ ಅಸೋಸಿಯೇಷನ್ ಮೆಂಬರ್ ಆಕ್ಚುಲಿ ಇವರು. ನೋಡೋಣ ಎಷ್ಟು ಜಿಮ್ಗೆ 3 ತಿಂಗಳು ಬಂದ್ರೆ 1 ತಿಂಗಳು ಬರಲ್ಲ. ಕಲ್ಲ ಅಂತಂದ್ರೆ ನಮ್ ಜಿಮ್ ಅಲ್ಲಿ ಇರೋದು ಇವ್ರೊಬ್ರೆ ಅಲ್ಲ. ನೋಡೋಣ ಎಷ್ಟು ಪುಷಪ್ಸ್ ಮಾಡ್ತಾರೆ ಏನಂತ. ಬ್ರೋ ಎಷ್ಟು ಪುಷಪ್ಸ್ ಮಾಡ್ತೀರಾ? ನಿಮಗೆ ಎಷ್ಟು ಬೇಕು ಹೇಳಿ ಬ್ರೋ. ನನ್ಗೆ 100 ಬೇಕು ಬ್ರೋ. ನನ್ಗೆ ನೀವು ಜಾಸ್ತಿ ಹೇಳಿ ಬ್ರೋ. ಇಲ್ಲ 200 ಬೇಕು. ಮಾಡ್ತೀರಾ? ನಮಗೆಲ್ಲ ಮ್ಯಾಟ್ರ್ ಎಲ್ಲ ಬ್ರೋ. ಕರೆಕ್ಟ್ ಆಗಿ 50 ಪುಷಪ್ ಮಾಡಿ ಬ್ರೋ. ಸಾಕು. ಕಮಾನ್ ಗೈಸ್. 50 ಮಾಡಿದ್ರೆ ಏನು ಬ್ರೋ? 50 ಮಾಡಿದ್ರೆ 2 ಪ್ರೋಟೀನ್ ಬಾರ್ ಬ್ರೋ. 2 ಪ್ರೋಟೀನ್ ಬರುತ್ತಾ? ಪ್ರೋಟೀನ್ ಬರುತ್ತೆ ಅಲ್ಲ ಬ್ರೋ. ಪ್ರೋಟೀನ್ ಬಾರು. ಹ್ಞೂ ಬ್ರೋ. 2 kg ಪ್ರೋಟೀನ್ ಅನ್ಕೊಂಡ್ರಾ? ಅದೇ ಅನ್ಕೊಂಡ್ರೆ. ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ ಮಾಡಿಸಿ ಬ್ರೋ. ನಿಮ್ಮ ಚಂದನ್ ಶೆಟ್ಟಿ ಅವ್ರಿಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಇದು ಹೇಳಿದ್ರೆ ನೆಕ್ಸ್ಟ್ ನಿಮ್ಗೆ ಇದು 2 kg ಪ್ರೋಟೀನ್ ಬಾರು, 2.5 kg ಪ್ರೋಟೀನ್ ಬಾರು ಹೆಂಗೆ ಗೈಸ್? ಅಷ್ಟೇ ಅಲ್ವಾ? ಸಬ್ಸ್ಕ್ರೈಬರ್ಸ್ ಇಲ್ಲ ನಮ್ಗೆ. ಇನ್ನು ಸಬ್ಸ್ಕ್ರೈಬರ್ಸ್ ಆಗ್ಬೇಕು. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಟ್ನೆಸ್ ಅಂಡ್ ಫ್ಯಾಷನ್ ಇನ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ನೋಡೋಣ ನಮ್ ಜೀವನ್ ಅವ್ರು ಎಷ್ಟು ಹೊಡಿತಾರೋ. ಸೊ ಸ್ಟಾರ್ಟ್ ಮಾಡೋಣ ಬ್ರೋ. ಇಲ್ಲೇ ಸ್ಟಾರ್ಟ್ ಮಾಡೋಣ ಬ್ರೋ. ನಂಬರ್ 1 ಸ್ಟಾರ್ಟಿಂಗ್ ವಿತ್ ನಂಬರ್ 1 ಕೌಂಟಿಂಗ್ ನಂಬರ್ 1. ಇಲ್ಲಿಂದಾನೆ ಸ್ಟಾರ್ಟ್ ಮಾಡೋಣ. ಒಳ್ಳೆ ಸ್ಟ್ರೆಚ್, ಯೋಗ, ಶರ್ಟ್ ರೆಡಿ ಆಯ್ತು. ರೆಡಿ ಸ್ಟಾರ್ಟಿಂಗ್. 1 2 3 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36
41, 52, 53, class guys, 54, 55, 56, 57, 58, 59, 60. Bro, down, 60. Bro, ಹೆಂಗೆ bro? 60 ಹೊಡೆದಿದ್ದೀರಾ? 60 guys. ಜಿಮ್ಗೆ ಬರಲ್ಲಪ್ಪ ಇವರು ಎಲ್ಲ ಯಾವಾಗೋ ಒಂದೊಂದ್ ದಿವಸ ಬರ್ತಾರೆ. 60 ಪುಷಪ್ ಹೊಡಿತಾ ಇದಾರೆ. ಸೂಪರ್ ಬ್ರೋ, ಜೀವನ ಸಖತ್ತಾಗಿ ಮಾಡಿದ್ರು. ಬ್ರೋ ಏನಾದ್ರು ಹೇಳ್ಬೇಕಾ? ಮಾತಾಡಕ್ಕಿಲ್ಲ ಬ್ರೋ. ಬ್ರೋ ಮಾತಾಡಿ ಬ್ರೋ ನಮ್ಮ ಆಡಿಯನ್ಸ್ ಜೊತೆ. ಇದೆಲ್ಲ ಕ್ರಿಯೇಟಿವ್ ಎಫೆಕ್ಟ್ಸು. ಕ್ರಿಯೇಟಿವ್ ತಗೊಂಡು ಏನ್ ಎನರ್ಜಿ ಬರ್ತಾ ಇದೆ ಲಾಸ್ಟ್ ಅಲ್ಲಿ ಪುಷ್ ಮಾಡಕ್ಕೆ ಆಯ್ತಾನಾ? ಓಕೆ, ನೆಕ್ಸ್ಟ್ ಬ್ರೋ ಫಿಟ್ನೆಸ್ ಅಂಡ್ ಫ್ಯಾಷನ್ ಇನ್ ಕನ್ನಡ. ಫಿಟ್ನೆಸ್ ಅಂಡ್ ಫ್ಯಾಷನ್ ಇನ್ ಕನ್ನಡ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಮ್ಮವರೇ ಮಾಡ್ತಿರೋದು, ಎಲ್ಲ ಬೆಳೆಸಿ ನಾವು ಸಪೋರ್ಟ್ ಮಾಡ್ತೀವಿ. ಎಸ್ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬ್ರೋ. ಸೊ ಗೈಸ್ ನೋಡಿದ್ರಲ್ಲ, ಆಲ್ಮೋಸ್ಟ್ ಎಲ್ಲರದು ಮುಗೀತು ಅನ್ಸುತ್ತೆ. ಇನ್ನು ಯಾರಾದ್ರೂ ಇದಾರಾ? ಅವ್ರಿಗೆ 2 ಪ್ರೋಟೀನ್ ಬಾರ್ ಕೊಡ್ಬೇಕು. ಟೋಟಲ್ 4 ಪ್ರೋಟೀನ್ ಬಾರ್ ತರಬೇಕು. ಫಸ್ಟ್ ಹೋಗ್ಬಿಟ್ಟು ಪ್ರೋಟೀನ್ ಬಾರ್ ತಗೊಬಂದ್ಬಿಡೋಣ, ಎಲ್ಲರಿಗೂ ಕೊಟ್ಬಿಡೋಣ. ಎಲ್ಲರಿಗೂ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಮತ್ತೆ ನೋಡೋಣ. ಮತ್ತೆ ಇನ್ಯಾರಾದ್ರೂ ಬಂದ್ರೆ ಅವ್ರಿಗೆ ಮಾಡೋಣ. ಸೊ ಬನ್ನಿ ಗೈಸ್, ಫಸ್ಟ್ ಹೋಗ್ಬಿಟ್ಟು ಪ್ರೋಟೀನ್ ಬಾರ್ 4 ತಗೊಬಂದ್ಬಿಡೋಣ. ನೆಕ್ಸ್ಟ್ ಇವತ್ತಿನ ಡೇಗೆ ಎಂಡ್ ಮಾಡೋಣ, ಪೋಸ್ಟ್ ಕೊಟ್ಬಿಡೋಣ. ಮತ್ತೆ ಅದಾದ್ಮೇಲೆ ಬನ್ನಿ ಗೈಸ್, ಕೊಟ್ಬಿಡೋಣ ಅವ್ರಿಗೆ. ನಿಮ್ಗೆ ಎಷ್ಟು ಕೊಡ್ಬೇಕಿತ್ತು ಬ್ರೋ? ಎಷ್ಟು ಹೊಡೆದ್ರಿ? 50 ಹೊಡೆದೆ ಕರೆಕ್ಟ್ ಆಗಿ. 50 ಹೊಡೆದ್ರಾ? 2 ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಇನ್ನ ಬ್ರೋ ನೀವ್ ಎಷ್ಟು ಮಾಡಿದ್ರಿ? ಐ ಹ್ಯಾವ್ ಟು ಗಿವ್ 1 ನೋ. ಟೇಕ್ ಬ್ರೋ. ಅಂಡ್ ಬ್ರೋ ನಿಮ್ಗೆ ಹೋಗಿ ತರ್ಬೇಕು ಬ್ರೋ. ಬನ್ನಿ. ಆಕ್ಚುಲಿ ನಾನು ಅವ್ರ ತಗೊಂಡ್ ಮರ್ತೋಗ್ಬಿಟ್ಟೆ, ಇವ್ರಿಗೆ ಇನ್ನೊಬ್ರು ಕೊಡ್ತೀನಿ. ಸರ್ ಹಿಯರ್ ಇಸ್ 1 more ಚಾಕ್ಲೇಟ್. ಆಕ್ಚುಲಿ ಇವರೇ ಜಾಸ್ತಿ ಹೊಡೆದಿದ್ದು. ಎಷ್ಟು 65 ಪುಷಪ್ಸ್ ಹೊಡೆದಿದ್ದಾರೆ. ಇವ್ರಾದ್ಮೇಲೆ ನೆಕ್ಸ್ಟ್ ಜೀವನ್ 60 ಹೊಡೆದ. ಗೈಸ್ ಇವರೇ ಆಕ್ಚುಲಿ ನನ್ನ ಟ್ರೈನರು, ನಮ್ ಗುರುಗಳಂತಾನೆ ಹೇಳ್ಬೇಕು. ಆಕ್ಚುಲಿ ನಾನು ಆಕ್ಚುಲಿ ಅರೌಂಡ್ 85 kgs ಇದ್ದೆ ಜಿಮ್ ಜಾಯಿನ್ ಆದಾಗ. ಜಿಮ್ ಅಂದ್ರೇನೆ ಏನೋ ಗೊತ್ತಿರ್ಲಿಲ್ಲ. ಫಸ್ಟ್ ಒಂದ್ಸತಿ ಮೈಸೂರಲ್ಲಿ ಓದ್ತಾ ಇರೋವಾಗ ಜಾಯಿನ್ ಆಗಿದ್ದೆ. ಒಂದ್ 10 ದಿವಸ ಮಾಡಿದ್ದು ಗೈಸ್. 10 ದಿವಸ ಆದ್ಮೇಲೆ ಏನ್ ಜಿಮ್ ಇಲ್ಲ ಏನೂ ಇಲ್ಲ, ಯಾವನ್ ಹೋಗ್ತೇನೆ ಜಿಮ್ಮು ಅವೆಲ್ಲ ಏನು ಅಂತ ಇರ್ತಿತ್ತು. ಜಿಮ್ ಜಾಯಿನ್ ಆದೆ. ಒಂಥರ ಇವ್ರ ಕೋಚ್ ಅಂತ ಅಲ್ಲ, ಒಂದ್ ಕ್ಲೋಸ್ ಬ್ರದರ್ ಹೆಂಗಿರ್ತಾರೋ ಅದ್ರ ತರ ಇರ್ತಾರೆ. ಬ್ರೋ ಅನ್ಕೊಂಡು ಆರಾಮಾಗಿ ಮಾತಾಡ್ತಾರೆ. ಬೆಳಗ್ಗೆಯಿಂದ ನಾನು ಬೆಳಗ್ಗೆ ಬರ್ಲಿ ಸಂಜೆ ಬರ್ಲಿ ತುಂಬಾ ಚೆನ್ನಾಗಿ ರಿಸೀವಿಂಗ್ ಆಗಿರ್ಲಿ, ಆ ಡಯಟ್ ಪ್ಲಾನ್ಸ್ ಆಗಿರ್ಲಿ, ಹೆಂಗ್ ವರ್ಕೌಟ್ ಮಾಡ್ಬೇಕು, ಫಾರ್ಮ್ಸ್ ಸಪೋರ್ಟು ಸಖತ್ತಾಗಿ ಕೊಡ್ತಾರೆ. ನಂಗೆ ದಿನ ಅಂದ್ರೆ ತುಂಬಾ ಹೆಲ್ಪ್ ಮಾಡಿರೋದು ನನ್ನ ಲೈಫಲ್ಲಿ 4 months ಅಲ್ಲಿ ಅಂತಂದ್ರೆ ನಮ್ಮ ಗುರುಗಳಾದಂತಹ ಆನಂದ್ ಬ್ರೋನೆ. ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ಗಂತೂ. ಆಲ್ಮೋಸ್ಟ್ ನಾನು ಒಂದು 15 kg ಅರೌಂಡ್ 13 kgs 13 kgs ಲಾಸ್ ಆಗಿದ್ದೀನಿ. ಲಾಸ್ ಆಗ್ಬಿಟ್ಟು ಒಂದು ಆಲ್ಮೋಸ್ಟ್ ಇವಾಗ ಕಟಿಂಗ್ ಸ್ಟೇಜಸ್ ಹತ್ರ ಬರ್ತಾ ಇದೀನಿ. ಇನ್ನೂ ಒಂದು 3 months ಇದೆ. ನಾನು 3 months ಅಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗೋಣ ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ನೋಡೋಣ. ಸರ್ ಏನಾದ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಏನಾದ್ರು ಏನಿಲ್ಲ, ಸಪೋರ್ಟ್ ಮಾಡಿ, ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ ಬೆಳೆಸಿ ಅಂತ ಅಷ್ಟೇ ಹೇಳ್ಬೋದು. ಎಸ್ ಸರ್. ಏನಾದ್ರು ನಿಜ ನಾನು 4 months ಅಲ್ಲಿ ನಂಗೆ ಯಾರು ಎಲ್ಲ ಬೇರೆ ತರ ಎಲ್ಲ ಏನೇನೋ ಮಾಡಿರ್ಬೋದು, ಬಟ್ ಹೆಂಗ್ ಗ್ರೋ ಆಗ್ಬೇಕು, ಏನ್ ಮಾಡ್ಬೇಕು, ಒಂದ್ ಲೈಫ್ ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕು ಅಂತ ನಾನು ಕಲ್ತಿದ್ದಂದ್ರೆ ನಿಜವಾಗ್ಲೂ ನಿಮ್ಮಿಂದಾನೆ ಬ್ರೋ. ಸಪೋರ್ಟ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಎಸ್ ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಸೊ ಪ್ಲೀಸ್ ಇಂತರ ವಿಡಿಯೋಸ್ಗಾಗಿ ಇನ್ನೂ ಸುಮಾರು ಬರುತ್ತೆ ವಿಡಿಯೋಸ್ ಈ ತರವು. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಿಟ್ನೆಸ್ ಅಂಡ್ ಫ್ಯಾಷನ್ ಇನ್ ಕನ್ನಡ. ಸೊ ದಟ್ಸ್ ಆಲ್ ಫಾರ್ ಟುಡೇ ಗೈಸ್. ಟೇಕ್ ಕೇರ್. ಬೈ.